ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಕುವಂಥ ಡಿಸೈನು ಒಂದು ನ್ಯೂ ಕ್ರೋಶೆ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಸ್ಮಾಲ್ ಡಿಸೈನ್ ಇದು, ತುಂಬ ಬಿಗ್ ಆಗಿ ಬರಲ್ಲ, ಒಂಥರ ಬೇಬಿ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಪುಟ್ಟದಾಗಿ ಬರುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಈ ಡಿಸೈನ್ನ ಆರಾಮಾಗಿ ನೀವು ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿ, ತುಂಬ ಬೇಗ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಿಗಿನರ್ಸ್ಗೆ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿ ಫ್ರೆಂಡ್ಸ್, ಇದು ಬಂದು ಒಂದೇ ಸೀರೆ, ತುಂಬ ಸಿಂಪಲ್ಲಾಗಿ ಸಾಕು ಅಂತ ಹೇಳಿದ್ದಾರೆ. ಸೊ ಬಿಗ್ ಬಾರ್ಡರ್ ಸ್ಯಾರಿ ಇದು, ಪಿಂಕ್ ಆಗಿ ಬ್ಲೂ ಕಾಂಬಿನೇಷನಲ್ಲಿದೆ. ಸೊ ಸ್ಯಾರಿಯಲ್ಲಿ ಕಾಪರ್ ಇದೆ ಮತ್ತು ಸಿಲ್ವರ್ ಕೂಡ ಇದೆ. ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ಸು ಸ್ಮಾಲ್ ಸೈಜ್ ಇರೋಂಥದ್ದು, ತುಂಬ ಸ್ಮಾಲ್ ಅಲ್ಲ, ಅಷ್ಟು ಚಿಕ್ಕದು ಅಲ್ಲ, ಫುಲ್ ಬಿಗ್ ಸೈಜು ಇಲ್ಲ, ಮೀಡಿಯಮ್ ಇರೋಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ಸ್ಯಾರಿಯಲ್ಲಿರುವಂಥ ಕಲರು 8 ಎಳೆ ದಾರನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತೀವಲ್ವ, ಆ ರೀತಿ ಇಲ್ಲಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ದಾರನ ತಗೊಂಡು ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇರೋ ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನಾನು 1 ಮತ್ತು 2 ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ 2 ಚೈನ್ ಹಾಕ್ಕೊಂಡ್ಬಿಟ್ಟು ಆ ನೀಡಲ್ ಮೇಲೆ ದಾರನ ತೆಗೆಯೋದು ಬೇಡ, ಇದೇ ರೀತಿ ಸೂಜಿ ಮೇಲೆ ದಾರ ಇರಬೇಕಾಗತ್ತೆ. ಸೊ ಎಡಗಡೆ ಸಹಾಯದಿಂದ ಮಣಿಗಳನ್ನ ತೊಗೋಬೇಕಾಗತ್ತೆ. ಈಗ ನಾನು 2 ಮಣಿಗಳನ್ನ ನೀಡಲ್ಗೆ ಈ ರೀತಿ ಪೋಣಿಸ್ಕೊತಾ ಇದ್ದೀನಿ. ಈ ರೀತಿ 2 ಬೀಡ್ಸ್ಗಳನ್ನ ಹಾಕಿ, ಬೇಕಿದ್ರೆ ಈ ಬೆರಳುಗಳ ಸಹಾಯದಿಂದ ಈ ರೀತಿ ನೀಡಲ್ನ ಮಣಿ ಏನಿದೆಯಲ್ವ ಈ ಗ್ರಿಪ್ಪಲ್ಲಿ ಈ ರೀತಿ ಹಿಡ್ಕೋಬೋದು. ಸೊ ಈಗ ಮತ್ತೆ 1 ಟೈಮು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದನ್ನು ಈ ರೀತಿ ಯು ಶೇಪಲ್ಲಿ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಬಿಟ್ಟು, ಈಗ ಇಲ್ಲಿ ಏನು ದಾರ ಇದೆಯಲ್ವ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಈ ರೀತಿ ಸುತ್ತಕೊಂಡು ಜಸ್ಟ್ ಈ ರೀತಿ ಒಂದು ಸತಿ ಈ ರೀತಿ ಪಾಸ್ ಮಾಡ್ಕೊಂಡ್ಬಿಟ್ಟು, ಈಗ ನೋಡಿ ದಾರ ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಈ ಬೀಡ್ಗಳನ್ನ ಆರಾಮಾಗಿ ಒಂದೊಂದಾಗಿ ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನೋಡಿ ನೀಡಲ್ ಮೇಲೆ 2 ದಾರ ಇದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 2 ದಾರನ ಒಂದು ಮಾಡ್ಕೊತೀನಿ. ಸೊ ಈ ಬೀಡ್ಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊಂಡಿದ್ದೀನಿ. ಸೊ 3 ಚೈನ ಮಾಡ್ಕೊಂಡ್ಬಿಟ್ಟು ಈಗ ಇದೇನು ಬೀಡ್ ಸೈಡ್ ಈ ರೀತಿ ದಾರ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಕೂಡ ಇಲ್ಲಿನೂ ಕಾಣಿಸುತ್ತೆ ಈ ರೀತಿ. ಬಟ್ ಈ ಕಡೆ ಇರುವಂಥ ದಾರ ಏನಿದೆಯಲ್ಲ ಬೀಡಲ್ಲಿ 2 ಬೀಡ್ಗಳಿಂದ ಇರುವಂಥ ದಾರದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. ಇದೇ 3 ಚೈನು ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊಂಡು, ಸೊ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿಯಾಗುತ್ತೆ. ಈ ರೀತಿ 3 ಚೈನ್ಗಳನ್ನ ಹಾಕ್ಕೊಂಡು ಲಾಕನ್ನು ಮಾಡಬೇಕಾಗುತ್ತೆ. ಈ ಒಂದು ಪಿಕಾಟಲ್ಲಿ ಒಂದು ಗ್ಯಾಪಲ್ಲಿ ಬೀಡ್ಸ್ ಬ್ಯಾಕ್ ಸೈಡ್ ಇರೋಂಥ ದಾರದಲ್ಲಿ ನಾನಿಲ್ಲಿ 5 ಟೈಮ್ ಈ ರೀತಿ 3 ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಮತ್ತು ಲಾಕ್. ಸೊ ಈ ರೀತಿ 5 ಟೈಮ್ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಈಗ ಡಿಸೈನನ್ನು ಎಲ್ಲಿಗೆ ಬರ್ತಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಮತ್ತೆ ಲಾಕ್
ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಮತ್ತೆ ಈಗ 2 ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಮತ್ತು 2 ಮಣಿಗಳನ್ನ ಮತ್ತೆ ನೀಡಲ್ಗೆ ಹೊಂದ್ಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಬಿಗ್ ಸೈಜಲ್ಲಿ ಡಿಸೈನ್ ಬೇಕು ಅಂದರೆ ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಬೀಡನ್ನ ತೊಗೊಳ್ಬೋದು. ಮತ್ತು 1 ಟೈಮ್ ಮೇಲೆ ದಾರ ಸುತ್ತಕೊಂಡು ನೋಡಿ, ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತು ಒಂದು ಸಾರಿ ದಾರನ ಪಾಸ್ ಮಾಡಿಕೊಂಡು ಈ ರೀತಿ ಒಂದು ಸಾರಿ ಪಾಸ್ ಮಾಡ್ಕೊಂಡ್ಮೇಲೆ ಈಗ 2 ಬೀಡ್ಸ್ಗಳಿಂದ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡಬೇಕಾಗುತ್ತೆ. ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 1 2 3 ಚೈನ್ಗಳನ್ನ ಹಾಕ್ಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಡಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಟೈಮ್ ನಾನು ಇಲ್ಲಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಒಂದು ಫ್ಲವರ್ ಥರ ಡಿಸೈನ್ ಅನ್ನೋದು ಆಗುತ್ತೆ. ಸ್ಮಾಲ್ ಪಿಕಾಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚಿಕ್ಕದಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ದೊಡ್ಡ ಡಿಸೈನ್ ಏನಲ್ಲ. ಸಾರಿ, ಥರ ಸ್ಟ್ರಕ್ ಆಗ್ತಾಯಿದೆ. ಮತ್ತು 3 ಚೈನ್. ಈ ರೀತಿ ನಾನು ಆರ್ಚ್ಗಳನ್ನ 3 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಪ್ಲೇಸನ್ನು ಮಾಡ್ಕೊತೀನಿ. ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಯಿತು, ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇತ್ತು ಫ್ರೆಂಡ್ಸ್. ವೀಡಿಯೋನ ಅಲ್ಲಿಗೆ ನಿಂದಿರಿಸಿ ಮತ್ತು ಸ್ವಲ್ಪ ಹಾಕಿಬಿಟ್ಟಿದ್ದೀನಿ. ಅಲ್ಲಿವರೆಗೆ ನಾನು ಸೀರೆ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ನೋಡಿ, ಇಲ್ಲಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಏನು ನಾನು ತೋರಿಸಿದ್ನಲ್ಲ ಅದೇ ರೀತಿ ಹಾಕಿದ್ದೀನಿ. ಇದು ಬಂದು 2 ಆಚು. ಇದರಲ್ಲಿ ಕೂಡ ನಾನು 5 ಟೈಮ್ ಈ ರೀತಿ ಪಿಕಾಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಈಗ ಇದನ್ನು ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಈ ರೀತಿ 3 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ 2 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಮಣಿನ ತೊಗೊತಾ ಇದ್ದೀನಿ. ಈಗ ಮತ್ತೆ 2 ಮಣಿಗಳನ್ನ ಈ ರೀತಿ ಹಾಕಿಬಿಟ್ಟು ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಈ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ ಈ ರೀತಿ ದಾರನ ಎಳ್ಕೊಂಡ್ಮೇಲೆ ಇದನ್ನು ಒಂದು ಸರಿ ಈ ರೀತಿ ಎಳ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ಮಣಿಯಿಂದ ದಾರನ ಮೇಲ್ಗಡೆ ಎಳ್ಕೋಬೇಕಾಗುತ್ತೆ. ಈಗ ನೀಡಲ್ ಮೇಲೆ 2 ದಾರ ಇದೆಯಲ್ವ, ಈಗ ಮತ್ತೆ 1 ಟೈಮ್ ನೀಡಲ್ನ ದಾರ ಸುತ್ತಕೊಂಡು ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಆ 3 ಚೈನ್ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿರುವಂಥ ಥ್ರೆಡ್ಡಿಗೆ ಇದನ್ನು ಲಾಕ್ ಮಾಡ್ಕೊಂಡು ಈ ರೀತಿ 5 ಟೈಮ್ 3 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಲಾಕ್, ಮತ್ತು 3 ಚೈನ್, ಮತ್ತು ಲಾಕ್. ಪುಟ್ಟದಾಗಿ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತ ಕೇಳಿದರು, ಹಂಗಾಗಿ ಈ ಡಿಸೈನ್ ಅವ್ರಿಗೆ ಹಾಕ್ತಾಯಿದ್ರಿ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ಬೀಡನ್ನ ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡ್ಬಿಟ್ರೆ ಆಮೇಲೆ ಹಾಕುವಂಥದ್ದು ಕೂಡ ಆಲ್ಮೋಸ್ಟ್ ಬಿಗ್ಗಾಗೆ ಬರುತ್ತೆ. ನಿಮಗೇನು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಆ ರೀತಿ ನೀವು ಟ್ರೈ ಮಾಡ್ಬೋದು. ಇಲ್ಲ ಪುಟ್ಟದಾಗಿ ಸಾಕು ಅಂದರೆ ಈ ರೀತಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನನಗೆ ಹೇಳೋದಾದರೆ ವಿತೌಟ್ ಕುಚ್ಚು ಥರನೇ ಇದು ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅವ್ರು ಕುಚ್ಚು ಕೇಳಿದ್ದಾರೆ. ಹಂಗಾಗಿ ನಾನಿಲ್ಲಿ ಆ ಕುಚ್ಚಿಗೆ ಜಾಗನ ಮಾಡ್ಕೊತಾ ಇದ್ದೀನಿ, ಅಂತ ಚೈನ್ಗಳನ್ನ ಹಾಕ್ಕೊತೀನಿ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ 3 ಪೆಟಲ್ಸ್ಗಳ ಹತ್ತಿರದಲ್ಲಿ ಹಾಕೋತೀನಿ. 3 ಆಚನ್ನು ಅನ್ಬೋದು, ಈ ರೀತಿ ಪೆಟಲ್ಸ್ಗಳಾದ್ರೂ ಅಂದ್ಕೊಳ್ಬೋದು. ಅದು ತುಂಬ ನೀಟಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಇದೆ ಅಂದರೆ ಈ ಥರ ಕಾಣಿಸ್ತಾ ಇದೆ. ಇನ್ನೂ ಆಪೋಸಿಟ್ ಕಲರ್ ಆದರೆ ಲುಕ್ ಅನ್ನೋದನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ 3 ಆಚುಗಳನ್ನ ಹಾಕಿದ ಮೇಲೆ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಈ 4 ಚೈನ್ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಡಿಸೈನನ್ನು ನಾನು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕಬೇಕಾಗುತ್ತೆ. ಮತ್ತು ಸೇಮ್ 2 ಚೈನ್ ಮತ್ತು ಈಗ ಬೀಡ್ಸ್ಗಳನ್ನ ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಇಷ್ಟು ಹಾಕಿದ್ದೀನಿ ನಾನು, ಇನ್ನೂ ಸ್ಯಾರಿ ಫುಲ್ ಹಾಕಿಲ್ಲ, ಇನ್ನೂ ಹಾಕಬೇಕು. ಸ್ಯಾರಿ ಫುಲ್ಲಾಗಿ ಈ ರೀತಿ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು.
ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ಸ್ಮಾಲ್ ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಬರುತ್ತೆ. ಎರಡೆರಡು ಬೀಡ್ಸ್ಗಳು ಒಂದೇ ಹತ್ತಿರದಲ್ಲಿ ಹಾಕಿದ್ದ ಲುಕ್ ಅನ್ನೋದು ಡಿಫ್ರೆಂಟಾಗಿ ಕಾಣಿಸುತ್ತೆ. ತುಂಬ ಬೇಗ ಆಗುತ್ತೆ, ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಹಾಗೆ ಹೊಸದಾಗಿ ಕಸ್ಟಮರ್ ಕೇಳಿದರೆ ಆರಾಮಾಗಿ ಡಿಸೈನ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಏನು ನಾನು 4 ಚೈನ್ ಏನು ಹಾಕಿದ್ದೀನಲ್ವ, ಇಲ್ಲಿ ಕುಚ್ಚನ್ನು ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿದ ಮೇಲೆ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಲುಕ್ ಅನ್ನೋದು ಈ ಥರ ಬಂದಿದೆ. ಒಂದು ಪುಟ್ಟದಾಗಿ ಹಾಕಿರುವಂಥ ಒಂದು ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಪುಟ್ಟದಾಗಿ ಬರುತ್ತೆ, ಸುಮ್ಮನೆ ದೊಡ್ಡದಾಗೇನು ಬರೋದಿಲ್ಲ ಈ ಡಿಸೈನು. ಸೊ 3 ಹತ್ರದಲ್ಲಿ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ. ಕುಚ್ಚು ಬಂದುಬಿಟ್ಟು ಪಿಂಕ್ ಕಲರಲ್ಲೇ 2, ಬ್ಲೂ ಕಲರಲ್ಲೇ 1 ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಡಿಸೈನಿನ ಫೈನಲ್ ಲುಕ್ಕು ನೋಡ್ಬೋದು, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನೀವು ನಿಮಗೇನಾದರೂ ಕುಚ್ಚು ಇಷ್ಟ ಇಲ್ಲ ಅಂದರೆ ಬಾರ್ಡರ್ ಥರನೂ ಕೂಡ ಹಾಕ್ಕೊಂಡ್ರು ಕೂಡ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕುಚ್ಚು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ನನಗೆ ಹೇಳೋದಾದರೆ ವಿದೌಟ್ ಕುಚ್ಚೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ತೊಗೊಳೋದಾದರೆ 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ಲಾಗಿ ಹಾಕಿರುವಂಥ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕಿರುವಂಥ ಡಿಸೈನು. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.